ಒಂದು ಎಚ್ಚರ ಕೊಡ್ತಾರೆ, ಕೆಲವು ಮಾಡಬಾರದು ಅಂತ. ಕೆಲವು ಮರಗಳನ್ನ ನಡುವಾಗ ಕೆಲವು ಗೊತ್ತಿಲ್ಲದೆ ಎಲ್ಲೆಂದರಲ್ಲಿ ನಡಬೇಡಿ. ನದೀ ತೀರೇ ಶ್ಮಶಾನೇ ಚ ಸುಗೃಹಸ್ಯ ಚ ದಕ್ಷಿಣೆ ತುಳಸಿ ರೋಪಣಂ ಕೃತ್ವ ಯಾತಿ ಕರ್ತ ಯಮಾಲಯಂ ತಂದ್ಬಿಟ್ರು. ತುಳಸಿ ಗಿಡ ಬಹಳ ವಿಶೇಷ. ಅದು ಎಲ್ಲಿ ನಡಬೇಕು ಅಂದ್ರೆ ಅದನ್ನು ಊರಲ್ಲಿ ನಡುವುದಲ್ಲ, ಮನೆಯಲ್ಲಿ ನಡಬೇಕು. ಇದನ್ನು ಊರಲ್ಲಿ ರಸ್ತೆ ಬದಿಯಲ್ಲಿ ತುಳಸಿ ಗಿಡ ನಡೋದಲ್ಲ. ತುಳಸಿ ಗಿಡವನ್ನ ಮನೆ ಹತ್ರ ನಡಬೇಕು. ಅದರ ಬದಲು ಎಲ್ಲೋ ನದಿ ತೀರದಲ್ಲಿ ರಸ್ತೆ ಬದಿಯಲ್ಲಿ ನಟ್ರೆ ಅದು ಪಾಪಕಾರಕ ಅಂತಂದು. ಯಾಕೆಂದ್ರೆ ಅದು ವೇಸ್ಟ್. ಅದು ಯಾವ ದನಗಳೋ ಪ್ರಾಣಿಗಳೋ ಬಂದು ತುಳಿದು ತಿಂದು ಹೋಗ್ತವೆ. ನದಿ ತೀರೆ ತುಳಸಿ ಗಿಡವನ್ನ ಸಾರ್ವಜನಿಕರು ಓಡಾಡುವ ಜಾಗದಲ್ಲಿ, ಪಾರ್ಕ್ಗಳಲ್ಲಿ, ನದಿ ತೀರದಲ್ಲಿ, ರಸ್ತೆ ಬದಿಯಲ್ಲಿ ನಡಬೇಡಿ. ಯಾಕಂದ್ರೆ ಉಪಯೋಗ ಇಲ್ಲ, ಅದು ವೇಸ್ಟ್ ಅದು. ಆಮೇಲೆ ಎರಡನೇದು, ತುಳಸಿ ಅಂದ್ರೆ ಅತ್ಯಂತ ಪವಿತ್ರವಾದಂತಹ ಒಂದು ವಸ್ತು. ಅದು ವನಸ್ಪತಿಗಳಲ್ಲೇ ಅತ್ಯಂತ ಪರಿಶುದ್ಧವಾದ ವಸ್ತು, ಭಗವಂತನಿಗೆ ಅತ್ಯಂತ ಪ್ರಿಯವಾದ ವಸ್ತು. ಆದ್ರಿಂದ ಯಾವ ಕಾಲಕ್ಕೂ ಅದನ್ನ ಸ್ಮಶಾನದ ಹತ್ತಿರ ಬರಗೊಡಬೇಡಿ. ತುಳಸಿ ಗಿಡವನ್ನ ಸ್ಮಶಾನದ ಹತ್ತಿರ ನಡಬೇಡಿ, ಅಥವಾ ತುಳಸಿಯನ್ನ ನಿರ್ಮಾಲ್ಯವನ್ನ ಸ್ಮಶಾನದ ಹತ್ರ ಒಯ್ಯಬೇಡಿ. ಆಮೇಲೆ ಮನೆಯಲ್ಲಿ ನಡಬಹುದು. ಮನೆಯಲ್ಲಿ ಕೂಡ ಸ್ವಗೃಹಸ್ಯ ಚ ದಕ್ಷಿಣೆ, ಯಾವತ್ತೂ ಮನೆಯಲ್ಲಿ ನಿಮ್ಮ ತೋಟದಲ್ಲಿ ತೆಂಕು ದಿಕ್ಕಿನಲ್ಲಿ ತುಳಸಿ ಗಿಡ ನಡಬೇಡಿ. ಯಾಕಂದ್ರೆ ತೆಂಕು ದಿಕ್ಕು ಇಸ್ ಎ ಸೈನ್ ಆಫ್ ಡೆತ್, ಅದು ಅಮಂಗಳ. ಆದ್ರಿಂದ ಯಾವ ಕಾಲಕ್ಕೂ ತುಳಸಿ ಗಿಡವನ್ನ ಮನೆಯ ಪೂರ್ವದಲ್ಲಿ ಅಥವಾ ಈಶಾನ್ಯದಲ್ಲಿ, ಉತ್ತರದಲ್ಲಿ ನಡಬೇಕು ಹೊರತು ತೆಂಕು ದಿಕ್ಕಿನಲ್ಲಿ ಯಾವತ್ತೂ ತುಳಸಿ ಗಿಡ. ಪಶ್ಚಿಮದಲ್ಲಿಯೂ ನಡಬಹುದು, ಉತ್ತರದಲ್ಲಿ ನಡಬಹುದು, ಪೂರ್ವದಲ್ಲಿ ನಡಬಹುದು. ಸಾಮಾನ್ಯ ತುಳಸಿ ಕಟ್ಟೆ ಇರುವುದು ಮನೆಯ ಪೂರ್ವದಲ್ಲಿ ಅಥವಾ ಈಶಾನ್ಯದಲ್ಲಿ ಇರಬೇಕು, ದಕ್ಷಿಣದಲ್ಲಿ ಇರಬಾರದು. ಅಂದ್ರೆ ದಕ್ಷಿಣದಲ್ಲಿ ಯಾವತ್ತೂ ತುಳಸಿ ಗಿಡವನ್ನ, ಮನೆಯ ತೋಟದಲ್ಲಿ ಕೂಡ ತೆಂಕು ದಿಕ್ಕಿನಲ್ಲಿ ಯಾವತ್ತೂ ತುಳಸಿ ಗಿಡ ನಡಬೇಡಿ. ಸುಗೃಹಸ್ಯ ಚ ದಕ್ಷಿಣೆ ತುಳಸಿ ರೋಪಣಂ ಕೃತ್ವ. ಆಗ್ಲಿ ಜಾಗ ಇಲ್ಲಪ್ಪ, ನಾವು ಪೇಟೆಯಲ್ಲಿ ಎಲ್ಲಿ ಜಾಗ ಸಿಕ್ತು ಅಲ್ಲಿ ಮನೆ ತಗೊಂಡವರು, ಎಲ್ಲಿ ಹೇಗೆ ಜಾಗ ಸಿಗುತ್ತೋ ಹಾಗೆ ಮನೆ ಕಟ್ಟಿದ್ದವ್ರು. ನಮಗೆ ತುಳಸಿ ಗಿಡ ನಡಲಿಕ್ಕೆ ದಕ್ಷಿಣದಲ್ಲಿ ಮಾತ್ರ ಜಾಗ ಇರೋದು, ಬೇರೆ ಜಾಗ ಇಲ್ಲ. ಅದು ಮಾತ್ರ ಮಾಡಬೇಡಿ. ಯಾಕೆ? ಕೃತ್ವ ಯಾತಿ ಯಮಾಲಯಂ ಅಂತ. ದಕ್ಷಿಣದಲ್ಲಿ ಮನೆಯ ತೆಂಕು ದಿಕ್ಕಿನಲ್ಲಿ ತುಳಸಿ ಗಿಡ ನಟ್ರೆ ಮಹಾಪಾಪ ಅದೊಂದು. ಹಾದಿ ಬೀದಿಯಲ್ಲಿ ತುಳಸಿ ಗಿಡ ನಡೋದು, ಸ್ಮಶಾನದಲ್ಲಿ ತುಳಸಿ ಗಿಡ ನಡೋದು, ಮನೆಯ ದಕ್ಷಿಣ ದಿಕ್ಕಿನಲ್ಲಿ ತುಳಸಿ ಗಿಡ ನಡೋದು, ಇದು ಯಮಲೋಕಕ್ಕೆ ಹೋಗುವ ದಾರಿ ಎಂದರು. ಇದು ಪಾತಕ ಹೊರತು ಪುಣ್ಯ ಸಾಧನೆ ಅಲ್ಲ. ಅದರಿಂದ ಯಾವತ್ತೂ ಕೂಡ ಮನೆಯ ದಕ್ಷಿಣದಲ್ಲಿ ತುಳಸಿ ಗಿಡ ನಡಬೇಡಿ.